ಈ ಜಗತ್ತಿಗೆ ಶಿವಯೋಗ ಅನ್ನುವ ಒಂದು ಧ್ಯಾನದ ಸ್ಥಿತಿಯನ್ನು ಸಂದರ್ಭವನ್ನು ತಂದುಕೊಟ್ಟಂತಹ ಬಸವ ಅಲ್ಲಮಾದಿ ಶರಣರು ಪ್ರಪಂಚದ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನು ಸ್ಫೂರ್ತಿಯನ್ನು ಈ ಸಂದರ್ಭದಲ್ಲಿ ಪಡೆಯುತ್ತಾ ಸರ್ವ ಶರಣೆಯರೇ, ಕೊರೋನಾ ಅರ್ಥಾತ್ ಕೋವಿಡ್-19 ಅನ್ನುವಂತಹ ವೈರಾಣು ಜಗತ್ತನ್ನು ವ್ಯಾಪಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ಈಗಾಗಲೇ 3ನೇ ಲಾಕ್ಡೌನ್ ಅನೌನ್ಸ್ಮೆಂಟು ಆಯಿತು. ಒಂದಕ್ಕೆ ಮುಗಿಬಹುದು ಅಂತ ನಿರೀಕ್ಷಣೆ ಇತ್ತು, 2ಕ್ಕಾದರೂ ಮುಕ್ತಾಯ ಆಗ್ಬೋದು ಅಂತ ನಾವೆಲ್ಲರೂ ಭರವಸೆ ಇಟ್ಕೊಂಡಿದ್ವಿ. ಈಗ 3ನೇ ಲಾಕ್ಡೌನ್ ಘೋಷಣೆ ಆಗಿದೆ. According to that third lockdown, up to 17th of May, it will be continued. 17ರವರೆಗೆ ಅದು ಮುಂದುವರಿಯುತ್ತಾ ಹೋಗುತ್ತದೆ ಅಂತ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವುಗಳು ವಿಚಲಿತರಾಗುವಂತಹ ಸಂದರ್ಭ ಇಲ್ಲ, ಅಧೀರರಾಗುವಂತಹ ಸಂದರ್ಭವನ್ನು ತಂದುಕೊಳ್ಳುವಂಥ ಅಗತ್ಯ ಇಲ್ಲ. ಒಂದು ಹಂತದಲ್ಲಿ ನಮಗೆ ನಾವೇ, ನಿಮಗೆ ನೀವೇ ಬದುಕಿನಲ್ಲಿ ಭರವಸೆಯನ್ನು ಸ್ಥಾಪಿಸಬೇಕಾಗುತ್ತದೆ. ಬೇರೆದನ್ನ ಸ್ಥಾಪನೆ ಮಾಡಬಹುದು, ಆದರೆ ಬದುಕಿನಲ್ಲಿ ಭರವಸೆಯನ್ನು ಸ್ಥಾಪಿಸುವುದು, ಏನೆಲ್ಲ ಕಳೆದುಕೊಂಡರೂ ನಾವುಗಳು ಬದುಕಿಗೆ ಬೇಕಾಗುವಂತಹ ಭರವಸೆಯನ್ನು ಮಾತ್ರ ಕಳೆದುಕೊಳ್ಳಬಾರದು. We should not lose our self-confidence, also self-reliance. ಭರವಸೆಯ ಜೊತೆಯಲ್ಲಿಯೇ ನಾವು ಬದುಕನ್ನು ಆಸ್ವಾದಿಸುತ್ತಾ ಹೋಗಬೇಕಾಗಿದೆ. ಬದುಕನ್ನು ನಾವುಗಳು ಚೆನ್ನಾಗಿ ಆಸ್ವಾದಿಸಬೇಕು. ಯಾಕೆ ನಾನು ಆಸ್ವಾದಿಸಬೇಕು? ಯು ಟ್ರೈ ಟು ಎಂಜಾಯ್ ಯುವರ್ ಹೋಲ್ ಲೈಫ್. ಆಸ್ವಾದನೆ ಅಂದರೆ ಎಂಜಾಯ್ಮೆಂಟ್ ಅನ್ನುವಂಥ ಸುಖ ಸಂತೋಷವನ್ನು ಮಾನವ ಸವಿಯುತ್ತಾ ಹೋಗುತ್ತಾನೆ. ಆದರೆ ನಮ್ಮ ಬಸವಾದಿ ಶರಣರ ತತ್ವ ಸಿದ್ಧಾಂತದ ಪ್ರಕಾರವಾಗಿ ಅನುಭವ ಮತ್ತು ಅನುಭವವನ್ನು ಆಸ್ವಾದಿಸುವುದು, ಜೀವನ ಅನುಭವಮುಖಿ ಆಗಬೇಕು. ಯಾರು ಹೊಸ ಹೊಸ ಅನುಭವಗಳಿಗೆ ಅವಕಾಶವನ್ನು ಮಾಡಿಕೊಳ್ಳುತ್ತಾರೆ ಅವರು ಅನುಭವಮುಖಿ ಆಗುತ್ತಾರೆ. According to our Basava philosophy, life is an invention of experiences. There may be some sort of worldly experience, spiritual experience,
religious experience, materialistic experience. There are many stages in our experiences. A person who get more and more experiences, he would be a experienced person, a mystic person. Anubhava means, according to our Sharana Samskriti, mysticism. Allama Prabhudeva was a great mystic. Similarly, Akka Mahadevi, Basavanna, and other contemporary Sharanas. ಅವರೆಲ್ಲರೂ ಅನುಭವ ಸಂಪಾದನೆಗೋಸ್ಕರವಾಗಿ ಆತೊರೆಯುತ್ತಿದ್ದರು, ಕಾತರಿಸುತ್ತಿದ್ದರು. This is the main theme of Basava philosophy. ಅನುಭವಕ್ಕೋಸ್ಕರವಾಗಿ ನಾವು ತಡಕಾಡಬೇಕು, ಹುಡುಕಾಡಬೇಕು. What we can gain, attain in your worldly life, one day we can lose all kinds of aspects like money, gold, ornaments, property, everything, which is the permanent property in our life. ಅದುವೇ ಅನುಭವ ಮತ್ತು ಅನುಭಾವ. It comes up through our life up to ending of our life. ಆ ಅನುಭವ ಅನ್ನುವಂಥದ್ದು ಕೊನೆಯವರೆಗೂ ಹಿಂಬಾಲಿಸುತ್ತಾ ಹೋಗುತ್ತದೆ. ಶರಣರ ದೃಷ್ಟಿಯಲ್ಲಿ ಅನುಭವಕ್ಕೆ ಎಲ್ಲಿಲ್ಲದ ಆದ್ಯತೆ ಇದೆ. ಯಾಕೆ ಅಂತಂದ್ರೆ ಅನುಭವ ಜೀವನವನ್ನು ವಿಸ್ತರಿಸುತ್ತಾ ಹೋಗುತ್ತದೆ. ಬದುಕನ್ನು ವಿಸ್ತರಿಸುವಂತ ಒಂದು ಶಕ್ತಿ ಅನುಭವಕ್ಕೆ ಇದೆ ಮತ್ತು ಅನುಭವಕ್ಕೆ ಇದೆ. ಅನುಭವ ಎಲ್ಲ ಸಂದರ್ಭದಲ್ಲಿಯೂ ನಮಗೆ ಸುಖವನ್ನೇ ತಂದುಕೊಡುತ್ತದೆ ಅನ್ನುವಂತಹ ಭ್ರಮೆಗೆ ಒಳಗಡೆ ಆಗುವುದು ಬೇಡ. ಮೆಜಾರಿಟಿ ಆಫ್ ದ ಪೀಪಲ್ ಗೋಸ್ ಆಫ್ಟರ್ ಹ್ಯಾಪಿನೆಸ್, luxurious aspects. They want to lead a luxurious life through money, vehicle, property, etc. ಬಹಳ ಜನರು ಹಣ, ಅಧಿಕಾರ, ಆಸ್ತಿಯ ಹಿಂದೆ ಹೋಗುತ್ತಾರೆ. ಆದರೆ ಒಬ್ಬ ಸಾಧಕ, ಒಬ್ಬ ಶರಣ ಅವೆಲ್ಲವುಗಳು ಇದ್ದಾಗ್ಯೂ ಹೊರಗಡೆ ಮಕ್ಕಳಿಗೆ ಕಳಿಸ್ಕೊಡ್ಬೇಕು. ಅವೆಲ್ಲವುಗಳು ಇದ್ದಾಗ್ಯೂ ಅನುಭವದ ಜೊತೆಯಲ್ಲಿ ಸಾಗುತ್ತಾರೆ. ಅನುಭವದ ಮುಖಾಂತರವಾಗಿ ಬದುಕಿಗೆ ಒಂದು ಹೊಸತನ ನಮಗೆ ಪ್ರಾಪ್ತವಾಗುತ್ತದೆ. We can see a flower, you take a flower, ಹೂವಿನ ಕುಸುಮದ ಬದುಕನ್ನು ನೋಡಿ, every day that a tree or sapling gives a new flower.
because of the blossoming, ವಿಕಾಸ. ಆ ಹೂವಿನ ಬದುಕನ್ನು ನೋಡಿದಾಗ, ಹೂವನ್ನು ನೋಡಿದಾಗ ಅಲ್ಲಿ ನಮಗೇನು ಕಂಡು ಬರುತ್ತದೆ ಅಂದರೆ ಅರಳುವಿಕೆ. ಅನುಭವವು ಬದುಕನ್ನು ಅರಳಿಸುತ್ತದೆ. ವಾಟ್ ಎ ಬ್ಯೂಟಿಫುಲ್ ಕೊಟೇಶನ್, ವಾಟ್ ಎ ಮೀನಿಂಗ್ಫುಲ್ ಕೊಟೇಶನ್. ಅನುಭವವು ಬದುಕನ್ನು ಅರಳಿಸುತ್ತದೆ. ಸೂರ್ಯ ಇಡೀ ಜಗತ್ತಿಗೆಲ್ಲ ಪ್ರಕಾಶವನ್ನು ಕೊಡುತ್ತಾನೆ. ಅವನು ಪ್ರಕಾಶಮಯ. ಈ ಸುಂದರವಾಗಿರುವಂತಹ ಸೃಷ್ಟಿಯಲ್ಲಿ ಅನೇಕ ವಿಧವಾಗಿರುವಂತಹ ಹೂಗಳು ದಿನವೂ ಅರಳುತ್ತವೆ. ಬಿಕಾಸ್ ಆಫ್ ದಟ್ ಸನ್. ಥ್ರೂ ಸನ್ ರೈಸಸ್, sun rays, flower would become blossoming. ಹೂವು ಅಂತಂದ್ರೆ ಅರಳುವುದು. ಎವಲ್ಯೂಷನ್, you have to apply ಎವಲ್ಯೂಷನ್ ಥಿಯರಿ, ವಿಕಾಸವಾದ, ವಿಕಸನ. ಹೂವನ್ನು ಗಮನಿಸಿದಾಗ ಅದು ಹರಳುತ್ತದೆ. ಹರಳಿದ ಹೂವಿಗೆ ಆಕರ್ಷಣೆ, ಅಟ್ರಾಕ್ಷನ್. ದೇರ್ ಮೇ ಬಿ ಅಟ್ರಾಕ್ಷನ್. ಆಸ್ ಎ ಫ್ಲವರ್ ಕ್ಯಾನ್ ಅಟ್ರಾಕ್ಟ್ everybody. Similarly, evolution, which makes us enlightened person, it is the significance of ಅರಳುವಿಕೆ. ಹೂವೇ ನೀನು ಹರಳಿರುವೆ, ನಗುತ್ತಿರುವೆ. ಹರಳಿದ ಹೂವು ಎಷ್ಟು ಚಂದ. ಅದೇ ರೀತಿಯಾಗಿ ವಿಕಸಿತವಾದಂಥ ಬದುಕು, ವಿಕಸನದ ಬದುಕು. ಥ್ರೂ ದಿಸ್ ಶಿವಯೋಗ we have to evolve our thoughts and ideas, our feelings. ನಾವು ನಮ್ಮ ಭಾವನೆಯನ್ನು ಅರಳಿಸಿಕೊಳ್ಳಬೇಕು. In my last session, what I could explain, ಶಿವಯೋಗವು ಆಲೋಚನೆಗಳನ್ನು ಪರಿಷ್ಕರಿಸುತ್ತದೆ ಅಂತ. Today, I would like to sharing with you ಏನನ್ನ ಈ ಶಿವಯೋಗ ನಮ್ಮ ಭಾವನೆಯನ್ನ ವಿಕಾಸನ ಮಾಡುತ್ತದೆ. ಭಾವನೆಯ ವಿಕಾಸನ, ಆಲೋಚನೆಗಳ ವಿಕಸನ ಮಾತ್ರವಲ್ಲ, ಬದುಕಿನ ವಿಕಾಸ. ಬದುಕನ್ನ ವಿಕಸಿತಗೊಳಿಸಬೇಕು, ವಿಕಾಸಗೊಳಿಸಬೇಕು. ಬದುಕು ವಿಕಾಸವಾಗುವಂತಹ ಹಾದಿ ಮಾರ್ಗ ಇದು. ಪರ್ಸನಾಲಿಟಿ ಡೆವಲಪ್ಮೆಂಟ್. ಶಿವಯೋಗ ಮೀನ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ. ಯಾರು ಭಾವನೆಯನ್ನು ವಿಕಾಸ ಮಾಡಿಕೊಳ್ಳುತ್ತಾರೆ,
ಆಲೋಚನೆಗಳನ್ನು ವಿಕಾಸ ಮಾಡಿಕೊಳ್ಳುತ್ತಾರೆ. ಅವರದು ಇಡೀ ವಿಕಸಿತ ಬದುಕಾಗುತ್ತದೆ. ವಿಕಾಸಗೊಂಡಂತ ಬದುಕು ಆಗುತ್ತದೆ. Personality development, which is the challengeable one in everybody's life. ನಾವು ದಿನವೂ ವಿಕಾಸವಾಗಬೇಕು. There must be newness. You have to learn a lesson from a flower. Flower conveys a message. Oh human being, you try to be blossom. You try to become blossom. Evolution, evolve. There are many pains, sorrows, grief, difficulties, mistakes. Among all this panic situation, he tried to emerge. Experience leads towards where what? Emerge. ಎದ್ದು ಬರುವಂತಹದ್ದು. ಕಷ್ಟ ನಷ್ಟಗಳ ನಡುವೆ ನಾವುಗಳು ಎದ್ದು ಬರುವಂತಹ ಸಂದರ್ಭವನ್ನ ತಂದುಕೊಳ್ಳಬೇಕು. ಸೊಸೈಟಿ ನೀಡ್ಸ್ ಎ ಪ್ರಾಪರ್ ಪರ್ಸನ್, ಎ ಪವರ್ಫುಲ್ ಪರ್ಸನ್, ಎನ್ಲೈಟನ್ಡ್ ಪರ್ಸನ್, ಎಜುಕೇಟೆಡ್ ಪರ್ಸನ್. ಹೌ ಇಟ್ ಈಸ್ ಪಾಸಿಬಲ್? ಅದು ಯಾಕೆ ನಮಗೆ ಸಾಧ್ಯವಾಗುತ್ತದೆ? Through our circumstances. We have to utilize our circumstances. We should try to analyze, understand other feelings, other thoughts. Study. There may be some sort of study. You have to study something every day. ಇವೆಲ್ಲದರ ಮುಖಾಂತರವಾಗಿ ನಾವುಗಳು ಎದ್ದು ಬರುವಂತಹ ಪ್ರಯತ್ನ ಮಾಡಬೇಕು. ಕಷ್ಟ ನಷ್ಟಗಳ ನಡುವೆನೇ ಎದ್ದು ಬರಬೇಕು. ವಾಟ್ ಬಸವಣ್ಣ ಮೇಡ್ ಇನ್ ದೋಸ್ ಡೇಸ್, ಇನ್ ದ ಬಿಗಿನಿಂಗ್ ಸ್ಟೇಜ್, ಬಡ್ಡಿಂಗ್ ಸ್ಟೇಜ್, ಬಸವಣ್ಣ ವಾಸ್ ನಥಿಂಗ್. Basavanna, afterwards, Basavanna, after some days, Basavanna emerged as a great person through difficulties, mainly challenges. Basavanna faced a lot of challenges, difficulties, mistakes. Among all these aspects, Basavanna emerged as a great person, emerged as a social reformer. Basavanna was a free thinker, a reformer and a free thinker. You have to think in a Basava philosophy. ಬಸವ ಮಾರ್ಗದ ಮುಖಾಂತರವಾಗಿ ನಾವು ಆಲೋಚನೆಯನ್ನು ಮಾಡೋದು, ವಿಚಾರವನ್ನು ಮಾಡೋದು, ಚಿಂತನೆಯನ್ನು ಮಾಡೋದು. ಆವಾಗ ನಾವು ನೀವುಗಳೆಲ್ಲ ಬಸವಣ್ಣನವರ ಅನುಯಾಯಿಗಳಾಗುತ್ತೇವೆ. ಟ್ರೈ ಟು ಬಿ ಎ ರಿಯಲ್ ಫಾಲೋವರ್ ಆಫ್ ಬಸವಣ್ಣ, ಬಸವ ಫಿಲಾಸಫಿ, ಶರಣ ಸಂಸ್ಕೃತಿ. Proudly I would like to say I am a Basava follower, Sharana Samskruti follower. I would like to say, proudly I would like to say,
ಲಿಂಗಾಯತ ಮೀನ್ಸ್ ಬಸವಾಯತ. ಬಸವಾಯತದಲ್ಲಿ ಒಬ್ಬ ಲಿಂಗಾಯತ ಇದ್ದಾನೆ. ಫ್ರೆಂಡ್ಸ್, ಶರಣ ಶರಣರೇ, it is so easy to lead a worldly life. ಬಹಳ ಸುಲಭ ಬಸವ ಅನುಯಾಯಿಗಳಾಗುವುದು. ಅದು ಸ್ವಲ್ಪ ಸಾಧನೆಯಿಂದ ಕೂಡಿದೆ ಅಂತ ಅದನ್ನು ನಾವು ಮಾಡ್ತಾ ಮಾಡ್ತಾ ಹೋಗೋಣ. ಈಗ ನೀವೆಲ್ಲರೂ ವಿಭೂತಿಯನ್ನು ಕೈಯಲ್ಲಿ ತೆಗೆದುಕೊಳ್ಳಿ, ಬಸವ ಅಂತ ಬರೆಯಿರಿ. ಅಯ್ಯ ಎನಗೆ ಶ್ರೀ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಮನದೈವ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನ. ಈ ರೀತಿಯಾಗಿ ವಿಭೂತಿ ಧಾರಣೆಯನ್ನು ಮಾಡಿಕೊಂಡು, ಇವೆಲ್ಲ ಸಾಂಕೇತಿಕವಷ್ಟೇ. ನಮ್ಮ ಸಿದ್ದರಾಮಣ್ಣ ಕೆಲವರೆಲ್ಲ ಹೇಳ್ತಾರೆ ಏನಂತಂದರೆ, ವಿಭೂತಿಯನ್ನು ಧರಿಸಿಕೊಳ್ಳುವುದರಿಂದ ವೈರಾಣುಗಳು ಇತ್ಯಾದಿಗಳನ್ನು ತಡೆಯಲು ಸಾಧ್ಯವಿದೆ, ಇದರ ಬಗ್ಗೆ ಒತ್ತು ಕೊಟ್ಟು ಹೇಳಿ ಅಂತ ಹೇಳ್ತಾರೆ. ಹೌದು, ವಿಭೂತಿಯಲ್ಲಿ ಒಂದು ಹಂತದಲ್ಲಿ ಯಾವುದೇ ಬ್ಯಾಕ್ಟೀರಿಯಾ, ಯಾವುದೇ ವೈರಾಣುಗಳನ್ನು ತಡೆಯುವಂಥ ಒಂದು ಶಕ್ತಿ ಇರುವುದು ನಿಜ. ಆ ಗೋಮೂತ್ರದ ಮುಖಾಂತರವಾಗಿ ಕೆಲವೊಂದು ಅಂಶಗಳನ್ನು, ಸಂಗತಿಗಳನ್ನು ಸೇರಿಸಿ ಅದನ್ನು ಮಾಡಲಾಗುತ್ತದೆ. ಜಿ ಬಿ ಹಳಿಯಾಳ್ರವರು ಕೂಡ ತಮ್ಮ ಹೊಲದಲ್ಲಿ ವಿಭೂತಿಯ ಉತ್ಪಾದನೆಯನ್ನು ಮಾಡ್ತಾರೆ. ಅವ್ರ ಜೊತೆಗೆ ನಾನು ಹಾಗೆ ಮಾತಾಡ್ತಾ ಇದ್ದೆ. ಮುಂದೆ ನಾವು ನೀವೆಲ್ಲ ಸೇರಿ ಇಷ್ಟಲಿಂಗವನ್ನು ಸಿದ್ಧಪಡಿಸುವಂತಹ ಒಂದು ಫ್ಯಾಕ್ಟರಿಯನ್ನು ಮಾಡಬೇಕಾಗುತ್ತದೆ ಏನೋ ಅನ್ನುವಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದೇನೆ. ಈಗ ನೀವುಗಳೆಲ್ಲ ನಿಮ್ಮ ಇಷ್ಟಲಿಂಗವನ್ನು ಕೈಯಲ್ಲಿ ತೆಗೆದುಕೊಳ್ಳಿರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನವಾಗಿ ಮಜ್ಜನ ಕೆರವೆ, ಶಾಂತವಾಗಿ ಪೂಜೆಯ ಮಾಡುವೆ, ಸಮರತೆಯಿಂದ ನಿಮ್ಮನು ಹಾಡುವೆ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮನಗಲದ ಪೂಜೆ ಅನುವಾಯಿತ್ಯನಗೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ರೀತಿಯಾಗಿ ಮಜ್ಜನವನ್ನು ಮಾಡಿ ತೆಳ್ಳನೆಯ ಅಂದರೆ ಮೃದುವಾದ ವಸ್ತ್ರದಿಂದ ಇಷ್ಟಲಿಂಗದ ಮೇಲ್ಗವನ್ನು ಒರೆಸಿರಿ. ವಿಭೂತಿಯನ್ನು ಆಗಲೇ ಅಂಗಕ್ಕೆ ಧರಿಸಿದ್ದೀರಿ, ಈಗ ಲಿಂಗಕ್ಕೆ ಧರಿಸಿರಿ. your backbone must be straight. ನೇರವಾಗಿ ನೆಟ್ಟಿಗೆ ಕುಳಿತುಕೊಳ್ಳಿ. ಶಿವಯೋಗದ ಮೊಟ್ಟ ಮೊದಲನೆಯ ಒಂದು ಸ್ಥಿತಿಯೇ ದೃಷ್ಟಿ ಧ್ಯಾನ. Doing. Second stage is gazing. If you take a breath, slow breath, a spiritual breath. ರೇಚಕ, ಕುಂಭಕ, ಪೂರಕ. ಉಸಿರಾಟದ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಸಾವಧಾನವಾಗಿ.
ಇಷ್ಟನ್ನು ಸಾಧಿಸುವುದರ ಒಳಗಡೆಯಾಗಿ ನಿಮ್ಮ ಕಣ್ಗಳಲ್ಲಿ ಕಂಬನಿ ಬಂದಿರಲಿಕ್ಕೆ ಸಾಕು. ಶಿವಯೋಗದ ಸಮಯದಲ್ಲಿ ಬರುವಂತಹ ಕಂಬನಿ ರಕ್ತದ ಒತ್ತಡಕ್ಕೆ ದಿವ್ಯೌಷಧಿಯಾಗಿ ಕಾರ್ಯವನ್ನು ಮಾಡುತ್ತೆ. Since 30 or 35 years I have been doing Shiva Yoga every day. Same time I will be getting tears in my eyes. Those spiritual tears will be blissful drops. ಆನಂದದ ಕಣ್ಣೀರು, ಆನಂದದ ಕ್ಷಣ. ಶಿವಯೋಗ means a blissfulness. This is the time of blissfulness. ಆನಂದವನ್ನು ಅನುಭವಿಸುವುದು, ಪರಮಾನಂದ, ಶಿವಯೋಗದ ಆನಂದ. ಅದೇ ರೀತಿ ಕಣ್ಣುಗಳನ್ನು ದೇವರು ಶಿವಯೋಗ ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ ಮುಚ್ಚುತ್ತಾ ಹೋಗಿ ಸಿದ್ದರಾಮೇಶ್ವರರು ಒಂದು ಕಡೆ ಹೃದಯ ಕಮಲವನ್ನು ಅರಳಿಸಿಕೊಳ್ಳುವಂತಹ ಚಿಂತನೆಯನ್ನು ಮಾಡಿದ್ದಾರೆ. ಅದನ್ನು ನಾವಿವತ್ತು ಅನುಭವಕ್ಕೆ ತಂದುಕೊಳ್ಳೋಣ. ಎನ್ನ ಹೃದಯ ಕಮಲದ ಅಷ್ಟದಳದ ಕುಸುಮ, ಹೃದಯ ಕಮಲ ಅನ್ನುವಂತಹ ಕುಸುಮ ಮಧ್ಯದಲ್ಲಿಪ್ಪನು ಸೂರ್ಯ. ಹೃದಯ ಕಮಲದಲ್ಲಿ, ಹೃದಯ ಕಮಲ, ಹೃದಯವೇ ಕಮಲ, ಅಲ್ಲಿಪ್ಪನು ಒಬ್ಬ ಚಿತ್ ಸೂರ್ಯ. ಆ ಸೂರ್ಯನ ಮಧ್ಯದಲ್ಲಿಪ್ಪನ ಚಂದ್ರ. ಆ ಚಂದ್ರನ ಮಧ್ಯದಲ್ಲಿಪ್ಪನ ಚಿದಾಗ್ನಿ. ಆ ಚಿದಾಗ್ನಿಯ ಮಧ್ಯದಲ್ಲಿಪ್ಪನ ಚಿತ್ ಕಾಂತಿ. ಚಿದಾಗ್ನಿ. ನೆಕ್ಸ್ಟ್ ಚಿತ್ಕಾಂತಿ. ಚಿತ್ಕಾಂತಿ. ಆ ಚಿತ್ಕಾಂತಿಯ ಮಧ್ಯದಲ್ಲಿಪ್ಪನ ಚಿತ್ ಸುಜ್ಞಾನ. ಚಿತ್ ಸುಜ್ಞಾನ. ಚಿತ್ಕಾಂತಿಯ ಮಧ್ಯದಲ್ಲಿ ಚಿತ್ ಸುಜ್ಞಾನ. ಆ ಚಿತ್ ಸುಜ್ಞಾನದ ಮಧ್ಯದಲ್ಲಿ ಚಿದಾನಂದ. ಚಿದಾನಂದ, ಪರಮಾನಂದ. ಆ ಚಿದಾನಂದದ ಮಧ್ಯದಲ್ಲಿಪ್ಪನ ಚಿತ್ ಪ್ರಕಾಶ. ಚಿತ್ ಪ್ರಕಾಶ. ಇವೆಲ್ಲವುಗಳ ಜೊತೆಯಲ್ಲಿ ಸಾಧಕ ಶಿವಯೋಗ ಆಸಕ್ತ, ಧ್ಯಾನಾಸಕ್ತ ತಾನೇ ಪರಶಿವನಾಗುತ್ತಾನೆ. ಇದು ಪರಶಿವನನ್ನಾಗಿ ಮಾಡುವಂತಹ ವಿದ್ಯೆ ಮತ್ತು ವಿಧಾನ. ಪಂಚ ಇಂದ್ರಿಯಗಳಲ್ಲಿಯೂ, ಕರ್ಮೇಂದ್ರಿಯಗಳಲ್ಲಿಯೂ, ಜ್ಞಾನೇಂದ್ರಿಯಗಳಲ್ಲಿಯೂ ನಾವುಗಳು ಈ ಶಿವಯೋಗವನ್ನು ತುಂಬಿಕೊಳ್ಳಬೇಕಾಗುತ್ತದೆ, ಆಸ್ವಾದಿಸಬೇಕಾಗುತ್ತದೆ. ದುರ್ಗಂಧ ಮತ್ತು ಸುಗಂಧಗಳಿಗೆ ಕೇಂದ್ರವಾಗಿದೆ ನಾಸಿಕ. ಅಂತ ನಾಸಿಕದಲ್ಲಿ ಆಚಾರವಿದೆ. ಆ
ಆಚಾರಲಿಂಗಾಯ ನಮಃ. ನಾಲಿಗೆ ಅದು ಗುರುಲಿಂಗವಾಗಿ ನುಡಿಯಲ್ಲಿ ಎಲ್ಲ ರೀತಿಯ ರುಚಿಗಳನ್ನು ಅನುಭವಿಸಲಿ. ಅದರ ಮುಖಾಂತರವಾಗಿ ಮೂಗಿನಲ್ಲಿ ಸುಗಂಧ, ಸುರುಚಿ. ಗುರುಲಿಂಗಾಯ ನಮಃ. ಕಣ್ಗಳಿಗೆ, ನೇತ್ರಕ್ಕೆ ಶಿವಲಿಂಗ, ಸುಗಂಧ, ಸುರಸ, ಸ್ವರೂಪ. ಶಿವಲಿಂಗಾಯ ನಮಃ. Our whole body is covered by skin, ಚರ್ಮ. ಅಲ್ಲಿ ಜಂಗಮಲಿಂಗ. ಜಂಗಮಲಿಂಗಾಯ ನಮಃ. ಕಿವಿಗಳು ಇರುವುದೇ ಕೇಳಲಿಕ್ಕಾಗಿ. Listening for good thoughts and ideas. ಅಲ್ಲಿದೆ ಪ್ರಸಾದಲಿಂಗ. ಪ್ರಸಾದಲಿಂಗಾಯ ನಮಃ. ಎರಡು ಕಂಗಳ ನಡುವೆ ಭ್ರೂ ಮಧ್ಯ ಮಹಾಲಿಂಗ. There is third eye, spiritual eye, knowledgeable eye. ಮೂರನೆಯ ಕಣ್ಣು. You are getting Divya Drishti, divine vision of divine vision. ಮಹಾಲಿಂಗಾಯ ನಮಃ. ಅಲ್ಲಿಂದ ನಿಮ್ಮ ನಡು ನೆತ್ತಿಗೆ ಬನ್ನಿ. ಗಿರಿ ಸಹಸ್ರದಳ ಕಮಲ. ನಿಷ್ಕಲ ಲಿಂಗ. ನಿಷ್ಕಲಲಿಂಗಾಯ ನಮಃ. ಅಲ್ಲಿಂದ 4 ಇಂಚು ಅಂತರದಲ್ಲಿ 4 inches distance there is ಶಿಖಾ ಚಕ್ರ. ನಿಶೂನ್ಯಲಿಂಗ. ನಿಶೂನ್ಯಲಿಂಗಾಯ ನಮಃ. Beside or behind of your head, ತಲೆಯ ಹಿಂಬದಿಯಲ್ಲಿ ಪಶ್ಚಿಮ ಚಕ್ರ. There is ನಿರಂಜನಲಿಂಗ.
निरञ्जनलिङ्गाय नमः। You pray for this whole world. ಎಲ್ಲರಿಗೂ ಶುಭವಾಗಲಿ, ಕಲ್ಯಾಣವಾಗಲಿ, ಲೇಸಾಗಲಿ. ಭಾವಲಿಂಗಾಯ ನಮಃ. ಪ್ರಾಣಲಿಂಗಾಯ ನಮಃ. ಇಷ್ಟಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. Now you open your eye. Let us pray for this whole world. ನಾವು ಜಗತ್ತಿಗೋಸ್ಕರವಾಗಿ ಹೀಗೆ ಪ್ರಾರ್ಥನೆಯನ್ನು ಮಾಡೋಣ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸರ್ವ ಜೀವಿಗಳ ಸಂಕಷ್ಟ ನಿವಾರಣೆಯಾಗಲಿ. ಕೊರೋನಾ ವೈರಸ್ಸು ಜಗತ್ತಿನಿಂದ ದೂರ ಹೋಗಲಿ. ಎಲ್ಲರೂ ಆರೋಗ್ಯವಂತರಾಗಿ ಬಾಳುವಂತಾಗಲಿ, ಬದುಕುವಂತಾಗಲಿ. ಎಲ್ಲರ ಬದುಕಿನಲ್ಲಿ ಸುಖ ಶಾಂತಿ ನೆಲೆಸಲಿ, ಸುಖ ಶಾಂತಿ ನೆಲೆಸಲಿ. ಈ ರೀತಿಯಾಗಿ ಧ್ಯಾನವನ್ನು ಮಾಡಿ, ಇಷ್ಟಲಿಂಗಕ್ಕೊಮ್ಮೆ ನಮಸ್ಕಾರವನ್ನು ಮಾಡಿ, ನಿಮ್ಮ ಲೋಟ ವಾಟೆಯಲ್ಲಿರುವಂಥ ನೀರಲ್ಲಿ ಬಸವ ಅಂತ ಬರೆದರೆ ಅದು ಬಸವ ಜಲವಾಗುತ್ತದೆ. ಕರುಣಾ ಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗ ಪಾದೋದಕ, ಸಮತಾ ಜಲವೇ ಜಂಗಮ ಪಾದ. ಈ ರೀತಿಯಾಗಿ ಭಕ್ತಿ ಭಾವನೆಯಿಂದ ಸೇವಿಸಿ. ಮತ್ತೆ ಇಷ್ಟಲಿಂಗದ ಮೇಲಿನ ದ್ರವವನ್ನು ಒರೆಸಿ ನೀವೆಲ್ಲರೂ ಈ ಶಿವಯೋಗವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಆಚರಿಸಿದಿರಿ, ಅನುಭವಿಸಿದಿರಿ, ಆಸ್ವಾದಿಸಿದಿರಿ ಅನ್ನುವಂತಹ ಭರವಸೆ. ಇದೇ ರೀತಿಯಾಗಿ ಅನೇಕ ಜನರು ಪ್ರತಿ ಸೋಮವಾರ ಮುಂಜಾನೆ ಈ ಶಿವಯೋಗದ ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಆದಷ್ಟು ನಾನು ಪ್ರಯತ್ನಿಸುತ್ತೇನೆ. ಪ್ರಯತ್ನವನ್ನು ಮಾಡೋಣ. ಈ ಶಿವಯೋಗದ ಸುಖವನ್ನು, ಶಿವಯೋಗ ಸುಖವನ್ನು ಅನುಭವಿಸೋಣ. ನಿಮ್ಮೆಲ್ಲರಿಗೆ ಶುಭವಾಗಲಿ.